ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ. 24x7. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಹಿರಿಯೂರು ತಾಲೂಕು ಜೆಡಿಎಸ್ ಪಕ್ಷದ ವತಿಯಿಂದ ಮಾಜಿ ಪ್ರಧಾನಿ ದೇವೇಗೌಡರ ಹುಟ್ಟುಹಬ್ಬವನ್ನು ಶ್ರೀ ತೇರುಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಸಿಹಿ ಹಂಚುವ ಮೂಲಕ ಆಚರಿಸಲಾಯಿತು. ಹಿರಿಯೂರು ತಾಲೂಕು ಅಧ್ಯಕ್ಷರಾದ ಹನುಮಂತರಾಯಪ್ಪ ಹಾಗೂ ಪಕ್ಷದ ಕಾರ್ಯಕರ್ತರು ಸೇರಿ ಶುಭ ಹಾರೈಸಿದ ಈ ಸಂದರ್ಭದಲ್ಲಿ ಮೇಟಿಗುರ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತಪ್ಪ, ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷ ಕೆಜಿ ಹನುಮಂತರಾಯಪ್ಪ, ನಿವೃತ್ತಿ ಕೃಷಿ ಅಧಿಕಾರಿ ಶಿವಮೂರ್ತಿ, ಜೆಡಿಎಸ್ ಹಿರಿಯ ಮುಖಂಡರಾದ ಕೋಡಿಹಳ್ಳಿ ಪುಟ್ಟೇಗೌಡ, ಹಂಬಲಗೆರೆ ಹನುಮಂತರಾಯ, ನಿಸಾರ್ ಅಹಮದ್, ಮಾಳಗೊಂಡನಹಳ್ಳಿ ರಂಗನಾಥ್, ಹಾರನಗಟ್ಟೆ ಮಣಿ, ಒಬಿಸಿ ಘಟಕದ ಕಾರ್ಯದರ್ಶಿಯಾದ ಹೇಮಾದಳ ತಿಪ್ಪೇಸ್ವಾಮಿ, ಕೃಷ್ಣ ನಾಯಕ್, ಶ್ರೀನಿವಾಸ್, ಎಸ್ಟಿ ಘಟಕದ ಅಧ್ಯಕ್ಷ ಈರಣ್ಣ, ಧರ್ಮಪುರ ರಂಗಸ್ವಾಮಿ ಮುಂತಾದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ಮಾತನಾಡಿದರು. ಇವತ್ತು ಭಾರತ ದೇಶಕ್ಕೆ ಒಬ್ಬ ಧೀಮಂತ ನಾಯಕ ಜನ್ಮ ತಾಳಿದಂಥ ಒಂದು ಸುದಿನ. ಇವತ್ತು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಈ ಭಾರತ ದೇಶ ಕಂಡಂತಹ ಅದ್ವಿತೀಯ ರಾಜಕಾರಣಿ ಹಾಗೂ ಬಡವರ ಬಂಧು, ಮಣ್ಣಿನ ಮಗ, ರೈತ ನಾಯಕ, ಈ ದೇಶದ ಸೈನಿಕನಾಗಿ ಕೂಡ ಕೆಲಸವನ್ನು ಮಾಡಿ ಭಾರತದ ಸೇವೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಸಾಮಾನ್ಯ ಕಡು ಬಡತನದ ರೈತ ಕುಟುಂಬದಲ್ಲಿ ಬಂದಿರತಕ್ಕಂಥ ಒಬ್ಬ ದೀನ ದಲಿತರ ನಾಯಕ ಎಚ್ ಡಿ ದೇವೇಗೌಡರು ಜನ್ಮ ತಾಳಿದಂಥ ಒಂದು ಸುದಿನ. ಇವತ್ತು ನಾವು 93ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿ ಈಗ ತಾನೇ ನಾವು ಸಿಹಿಯನ್ನು ಹಂಚಿ ಸಂಭ್ರಮವನ್ನು ಆಚರಿಸಿದ್ವಿ. ಇವತ್ತು ವಿಶೇಷವಾಗಿ ದೇವೇಗೌಡರವರ ಬರ್ತಡೇ ಇದೆ. ಇಲ್ಲಿನ ಈ ತಾಲೂಕಿನ ಜನತೆಗೆ ಇದ್ರ ವಿಚಾರವಾಗಿ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಈ ತಾಲೂಕಿಗೆ ಜೆಡಿಎಸ್ ಪಕ್ಷ ಹಿಂದೆ ನೀಡಿದಂತಹ ಕೊಡುಗೆಗಳನ್ನ ಈ ತಾಲೂಕಿನ ಜನತೆ ಮತ್ತೊಮ್ಮೆ ಪುನರ್ ಮೆಲುಕನ್ನು ಹಾಕಬೇಕು ಅಂತಂದು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ದೇವೇಗೌಡರಂತ ನಾಯಕ, ಎಚ್ ಡಿ ಕುಮಾರಸ್ವಾಮಿ ಅಂತ ನಾಯಕರು ಮಾತ್ರ ಈ ಕರ್ನಾಟಕ ರಾಜ್ಯದ ನಾಡಿ ಮಿಡಿತವನ್ನ ಬಲ್ಲವರು. ಕೇವಲ ಈ ನಾಟಕೀಯ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿಕೊಂಡು ಸರ್ಕಾರದಲ್ಲಿ ಅಸ್ಥಿರತೆಯನ್ನ, ಬಡವರ ಮೇಲೆ ಬೆಲೆಗಳನ್ನ ಏರಿ ಸೋಗಲಾಡಿ ಆಟವನ್ನು ಆಡ್ತಕ್ಕಂಥ ಸಿದ್ದರಾಮಯ್ಯನಂತ ಸರ್ಕಾರ ಈ ರಾಜ್ಯಕ್ಕೆ ಸೂಕ್ತ ಅಲ್ಲ. ಒಬ್ಬ ಕರುನಾಡಿನ ಕಣ್ಮಣಿ, ಕರುನಾಡಿನ ಜನತೆಯ ಹೃದಯದಲ್ಲಿ ಜಾಗವನ್ನು ಮಾಡಿರ್ತಕ್ಕಂಥ ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವೇಗೌಡರು ಮಾತ್ರ ಈ ರಾಜ್ಯಕ್ಕೆ ನ್ಯಾಯವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಈ ತಾಲೂಕಿನ ಮತ್ತು ರಾಜ್ಯದಂತೆ ಹೇಳಲಿಕ್ಕೆ ಬಯಸ್ತೀನಿ. ವೀಕ್ಷಕರು, ಇವತ್ತು ಏನು ರಾಜ್ಯದ ದೇವೇಗೌಡರವರ ಒಂದು ಹುಟ್ಟುಹಬ್ಬನ ಆಚರಿಸಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತರಾಯಪ್ಪರು ಇವತ್ತೆಲ್ಲ ಸಿಹಿ ಹಂಚಿ ಆ ಸಂಭ್ರಮವನ್ನು ಹಿರಿಯೂರು ತೇರುಮಲ್ಲೇಶ್ವರ ದೇವಸ್ಥಾನದಲ್ಲಿ ಆಚರಿಸಿದ್ದಾರೆ. ಬನ್ನಿ ಈ ವಿಚಾರವಾಗಿ. ದೇವೇಗೌಡರು ಇವತ್ತು ನಾವೆಲ್ಲ ಅವರ ಹುಟ್ಟುಹಬ್ಬವನ್ನ ಆಚರಿಸ್ತೀವಿ ಅಂತಕ್ಕಂಥದ್ದು ನಮಗೊಂದು ಹೆಮ್ಮೆ. ಕರ್ನಾಟಕದ ಒಬ್ಬ ರೈತರ ಮಗ 1997ನೇ ಸಾಲಿನಲ್ಲಿ ಈ ರಾಷ್ಟ್ರದ ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಆರಿಸಿ ನಮ್ಮ ನಾಡಿಗೆ ಕೀರ್ತಿಯನ್ನು ತರತಕ್ಕಂಥ ಏಕೈಕ
ನಾಯಕ ಎಚ್ ಡಿ ದೇವೇಗೌಡರು. ಈ ಎಚ್ ಡಿ ದೇವೇಗೌಡರು ರೈತರ ಬಗ್ಗೆ, ಬಡವರ ಬಗ್ಗೆ ಮತ್ತು ದೇಶದ ಬಗ್ಗೆ ಅಪಾರವಾದ ಕಾಳಜಿಯನ್ನು ಹೊಂದಿರತಕ್ಕಂಥ ದೂರದೃಷ್ಟಿಯ ನಾಯಕ. ನೋಡಿ, ನಾವು ಮೊನ್ನೆ ನಡೆದಂತ ಏನು ಪಾಕಿಸ್ತಾನದ ಉಗ್ರಗಾಮಿಗಳು ಭಾರತ ದೇಶದ ಮುಗ್ಧ ಪ್ರವಾಸಕ್ಕೆ ತೆರಳಿದಂತಹ ಮುಗ್ಧ ಜನಗಳ ಪ್ರಾಣವನ್ನ ತನ್ನ ಹೆಂಡತಿ ಮಕ್ಕಳ ಮುಂಭಾಗದಲ್ಲಿ ಧರ್ಮದ ಹೆಸರಿನಲ್ಲಿ ಅವ್ರನ್ನ ಹತ್ಯೆ ಮಾಡಿದಂತಹ ಸಂದರ್ಭದಲ್ಲಿ ಭಾರತದ ಇವತ್ತು ಸದೃಢ ಭಾರತ ಅವರಿಗೆ ಆ ದೇಶದ ಒಳಗಡೆ ನುಗ್ಗಿ ಇವತ್ತು ಹೊಡಿತಕ್ಕಂಥ ಕೆಲಸವನ್ನ ಮಾಡಿ ಸಿಂಧೂರ್ ಅಂತಕ್ಕಂಥ ಹೆಸರಲ್ಲಿ ಇವತ್ತು ಭಾರತ ದೇಶದ ನಾರಿಯರ ಸಿಂಧೂರ ಅಳಿಸಿದಂಥವ್ರಿಗೆ ಇವತ್ತು ಸಿಂಧೂರ ಹೆಸರಿನಲ್ಲಿ ಅವರಿಗೆ ಬುದ್ಧಿಯನ್ನು ಕಲಿಸಿದ್ದಾರೆ. ಇಂತಹ ಒಂದು ಎಚ್ ಡಿ ದೇವೇಗೌಡರ ನಾಯಕತ್ವ ಇನ್ನೂ ಈ ರಾಷ್ಟ್ರಕ್ಕೆ ಬೇಕು. ಹಾಗಾಗಿ ಪರಮಾತ್ಮ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ, ಆಯುಷು, ಸಕಲವನ್ನ ನೀಡಿ ನಮಗೆ ಸೇವೆಯನ್ನ, ಈ ದೇಶಕ್ಕೆ ಸೇವೆಯನ್ನು ಸಲ್ಲಿಸ್ತಕ್ಕಂತಹ ಭಾಗ್ಯವನ್ನ ಪರಮಾತ್ಮ ಕಳಿಸಿ ಅಂತಂದು ನಾವೆಲ್ಲರೂ ಕೂಡ ಇವತ್ತು ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತೀವಿ. ಕೆಜಿ ಹನುಮಂತರಾಯಪ್ಪ, ಜಿಲ್ಲಾ ಉಪಾಧ್ಯಕ್ಷರು, ಜೆಡಿಎಸ್. ಬನ್ನಿ ಅವ್ರನ್ನು ಕೂಡ ಮಾತಾಡ್ಸೋಣ ವೀಕ್ಷಕರೇ. ಸನ್ಮಾನ್ಯ ಎಚ್ ಡಿ ದೇವೇಗೌಡರು ನಮ್ಮ ದೇಶಕ್ಕೆ, ನಮ್ಮ ಕರ್ನಾಟಕಕ್ಕೆ ಬಹಳ ಅವಶ್ಯಕತೆವಾಗಿ ಬೇಕಾಗಿದೆ. ಕಾರಣ ಇಂಥ ಇಳಿ ವಯಸ್ಸಿನಲ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಇರ್ಬೋದು, ಪಂಜಾಬ್ ಇರ್ಬೋದು, ನಮ್ಮ ಭಾರತ ದೇಶದ ಮೂಲೆ ಮೂಲೆಗೂ ಕೂಡ ನೀರಾವರಿ ಬಗ್ಗೆ ಅವರು ಚಿಂತನೆಯನ್ನ ಮಾಡಿ ರೈತರ ಬಗ್ಗೆ ಕಾಳಜಿಯನ್ನ ವಹಿಸಿ ಈಗಲೂ ಕೂಡ ನೀರ್ ಬೇಕು ನಮ್ಮ ರೈತರಿಗೆ ಕೊಡಬೇಕು ಅಂತಂದೇಳಿ ಹಗಲು ರಾತ್ರಿ ಸನ್ಮಾನ್ಯ ಮೋದಿ ಅವರ ಹತ್ರ ಅವರ ಮನೆಗಳಿಗೆಲ್ಲ ಹೋಗಿ ಒಂದು ಬೇಡಿಕೆ ಬೇಡ್ತಾ ಇದ್ದಾರೆ. ಪಂಜಾಬ್ನಲ್ಲಿ ಅವರ ಭತ್ತದ ಬೆಳೆಯನ್ನ ದೇವೇಗೌಡರು ಭತ್ತ ಅಂತಂದೇಳಿ ಇಟ್ಟಿದ್ದಾರೆ. ಇಂತಹ ಒಬ್ಬ ಪ್ರಾಮಾಣಿಕ ರೈತ ಮುಖಂಡ 93ರ ಹರೆಯದ ಇಳಿ ವಯಸ್ಸಿನಲ್ಲೂ ಕೂಡ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಬಹಳ ಅವಶ್ಯಕತೆ ಬೇಕಾಗಿದೆ. ಅವರ ಮಕ್ಕಳಾದ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ 2 ಬಾರಿ ಮುಖ್ಯಮಂತ್ರಿಗಳಾಗಿ ನಮ್ಮ ಕರ್ನಾಟಕ ರಾಜ್ಯದ ಜನರ ಕಷ್ಟ ಸುಖಗಳಿಗೆ ಬಹಳಷ್ಟು ಸ್ಪಂದಿಸ್ತಾ ಇದ್ದಾರೆ. ಅವರು ಯಾವತ್ತೂ ಕೂಡ ಬಡವರ ಕಣ್ಣೀರಿನ ಧಾರೆ ಅವರ ಕಣ್ಣಿಗೆ ಕಂಡ್ಬಿಟ್ರೆ ಬಹಳಷ್ಟು ಮರುಗುವಂತ ಜೀವ. ಅಂತ ಒಬ್ಬ ಮನೆತನದ ಹಿರಿಯ ಮುಖಂಡರು ಸನ್ಮಾನ್ಯ ದೇವೇಗೌಡರು ಇವತ್ತು ನಮ್ಮ ಎದುರಿಗಿದ್ದಾರೆ. ಅವರ 93 ವರ್ಷ ತುಂಬಿ 94ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಹಿರಿಯೂರಿನಲ್ಲಿ ನಾವು ಜೆಡಿಎಸ್ ಪಕ್ಷದ ವತಿಯಿಂದ ನಮ್ಮ ತಾಲೂಕು ಅಧ್ಯಕ್ಷರಾದ ಸನ್ಮಾನ್ಯ ಹನುಮಂತರಾಯಪ್ಪರ ನೇತೃತ್ವದಲ್ಲಿ ಶ್ರೀ ತೇರುಮಲ್ಲೇಶ್ವರ ದೇವಸ್ಥಾನಕ್ಕೆ ಪೂಜೆಯನ್ನ ಸಲ್ಲಿಸಿ ಸಿಹಿಯನ್ನ ಹಂಚಿ ನಾವು ಸಂಭ್ರಮ ಮಾಡಿದ್ದೀವಿ. ಧನ್ಯವಾದಗಳು. ದೇವೇಗೌಡರು ಅಭಿವೃದ್ಧಿ ಬಗ್ಗೆ ಪ್ರತಿಯೊಬ್ಬರಿಗೂ ಎಲ್ಲ ಗೊತ್ತಿರೋ ವಿಚಾರ. ಈ ರಾಷ್ಟ್ರದಲ್ಲಿ ಅವರಷ್ಟು ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡೋಂಥ ನಾಯಕನ ನಾವು ಇದುವರೆಗೂ ನೋಡ್ಲಿಲ್ಲ. ಹಗಲಿರುಳು ಅವರು ದೇಶದ ಬಗ್ಗೆ ಚಿಂತೆ ಮಾಡ್ತಾರೆ. ಎಲ್ಲಾ ರಂಗದಲ್ಲೂ, ನೀರಾವರಿ ಇರ್ಬೋದು, ರೈಲ್ವೆ ಇರ್ಬೋದು, ಇವತ್ತು ಯುದ್ಧ ವಿಮಾನ ಇರ್ಬೋದು, ಪೂರ್ವ ದೃಷ್ಟಿ ಮೊದಲೇ ಚಿಂತೆ ಮಾಡಿ ಅವತ್ತು 29 ವರ್ಷದ ಕೆಳಗೆ ಏನು ಯುದ್ಧ ನೌಕೆಗಳ ವಿಮಾನಗಳು ಅವತ್ತು ಪರ್ಚೇಸ್ ಮಾಡಿದ್ರೆ ಇವತ್ತು ನಮಗೆ ಎಷ್ಟು ಅನುಕೂಲ ಆಯ್ತು ಅನ್ನೋದು ಇವತ್ತು ನಮ್ಮ ದೇಶಕ್ಕೆಲ್ಲ ಗೊತ್ತಿದೆ. ಮೊನ್ನೆ ಸಿಂಧೂರು ಹೋರಾಟದಲ್ಲಿ ಆ ವಿಮಾನ ಹೆಂಗ್ ಬಳಕೆ ಆಯ್ತು ಅಂತ. ಸೊ ಅಂತ ಒಬ್ಬ ದೇವೇಗೌಡರು ಇದ್ದಾಗಲೇ ಕೂಡ ಇದೆಲ್ಲ ನಮ್ಮ ದೇಶಕ್ಕೆ ಬೇಕಾಗಂತ, ಹೋರಾಟಕ್ಕೆ ಬೇಕಾಗಂತ ವಿಮಾನದ ವ್ಯವಸ್ಥೆ ಎಲ್ಲ ದೇವೇಗೌಡರು ಇದ್ದಾಗಲೇ 29 ವರ್ಷದ ಕೆಳಗನೆ ಅದು ಮೊದಲೇ ಖರೀದಿ ಮಾಡಿಟ್ಟಿದ್ರು. ಆವತ್ತು ಮಾಡಿಲ್ಲ ಅಂದ್ರೆ ನಮ್ಗೆ ಕಷ್ಟ ಆಗ್ತಿತ್ತು. ಹಂಗಾಗಿ ಇವತ್ತು ನೋಡ್ರಿ, ಎಷ್ಟು ಅವ್ರಿಗೆ ಪೂರ್ವಪರ ಮೊದಲೇ ಯೋಚನೆ ಹೆಂಗಿರುತ್ತೆ, ಮುಂದೆ ದೇಶಕ್ಕೆ ಎಂತ ಭದ್ರತೆ ಬೇಕು ನಮಗೆ ನಾವತ್ತೇ ಮನಗಂಡಿದ್ರು. ಅವರು ಕೇವಲ ಒಂದು 10-11 ತಿಂಗಳು ಆಡಳಿತದಲ್ಲಿ ಅವರು ಯಾರು ಮಾಡದಂತೆ ಇದುವರೆಗೂ ಮಾಡಿಲ್ಲ. ಅವ್ರ ಕೆಲಸ ಯಾರು ಮಾಡಿಲ್ಲ ನನಗೆ ಗೊತ್ತಿರಂಗೆ ಅಷ್ಟು ಹೇಳ್ಬೋದು ನಾವು. ನನ್ನ ಹೆಸರು ಹನುಮಂತರಾಯ ಅಂತಂದು, ಜೆಡಿಎಸ್ ಉಪಾಧ್ಯಕ್ಷ ತಾಲೂಕು ಘಟಕದ. ನಾವು ಎಚ್ ಡಿ ದೇವೇಗೌಡರು ಈ ರಾಷ್ಟ್ರ ರಾಜಕಾರಣದಲ್ಲಿ ಅಪ್ರಮಿತ ನಾಯಕರು. ಅವರು 93 ವಸಂತ ಮುಗಿಸಿ 94ನೇ ವಸಂತಕ್ಕೆ ಕಾಲಿಟ್ಟಿರುವಂತಹ ಕರ್ನಾಟಕದ ಏಕೈಕ ಧೀಮಂತ ನಾಯಕರು. ಅವರಿಗೆ ನಮ್ಮ ತಾಲೂಕು ಘಟಕದ ವತಿಯಿಂದ ನಮ್ಮ ತಾಲೂಕು ಅಧ್ಯಕ್ಷ ನೇತೃತ್ವದಲ್ಲಿ ಚಾರುಮಲ್ಲೇಶ್ವರ ಸನ್ನಿಧಾನಕ್ಕೆ ಬಂದು ವಿಶೇಷವಾದ ಅವರ ಜನ್ಮದಿನದ ಹುಟ್ಟುಹಬ್ಬದ ಪ್ರಯುಕ್ತ ಪೂಜೆ ಸಲ್ಲಿಸಿ ನಾವು ಎಲ್ಲ ಘಟಕದ ವತಿಯಿಂದ ವಿಶೇಷವಾಗಿ ಅವರು ಪೂಜೆ ಸಲ್ಲಿಸಿ ಸಿಹಿ ಹಂಚಿಸಿ ನಾವು ಸಂಭ್ರಮಿಸ್ತಾ ಇದ್ವಿ. ಅವ್ರಿಗೆ ಇನ್ನೂ ಆರೋಗ್ಯ ಕೊಟ್ಟು ಇನ್ನು ಈ ನಾಡನ್ನು ಕಟ್ಟುವಂತ ಕೆಲಸ ಅವ್ರ ಕೈಯಿಂದ ಆಗದಿದೆ. ಅತಿ ಹೆಚ್ಚಾಗಿ ನೀರಾವರಿ ಯೋಜನೆ ಆಗಂತದಿದೆ. ಅವರು ರೈತನ ಮಗ ಆಗಿರೋದ್ರಿಂದ ಅವ್ರಿಗೆ ಗೊತ್ತು ಈ ರಾಜ್ಯಕ್ಕೆ, ಈ ದೇಶಕ್ಕೆ ನೀರಾವರಿ ಸುಭದ್ರವಾದ ಭಾರತ ದೇಶ ಸುಭದ್ರವಾಗಿರ್ಬೇಕಂತ ಅವ್ರ ಕನಸು ನನಸಾಗಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ. ಇದು ವೀಕ್ಷಕರೇ, ಹಿರಿಯೂರು ತಾಲೂಕು ಜೆಡಿಎಸ್ ವತಿಯಿಂದ ಇವತ್ತು ನಡೀತಾ ಇರತಕ್ಕಂಥ ಕಾರ್ಯಕ್ರಮ ಸಿಹಿ ಹಂಚಿ ಆಚರಣೆ ಮಾಡಿದ್ದಾರೆ. ತಾಲೂಕು ಅಧ್ಯಕ್ಷರು ಹನುಮಂತರಾಯಪ್ಪರವರ ನೇತೃತ್ವದಲ್ಲಿ ಇಡೀ ಜೆಡಿಎಸ್ ಕಾರ್ಯಕರ್ತರು ಕೂಡ ಆಗಮಿಸಿದ್ದಾರೆ ಹಿರಿಯೂರಿಗೆ. ಅವರ ಒಂದು ಇವತ್ತು ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ ಅಂತ ಹೇಳ್ಬೋದು. ತೇರುಮಲ್ಲೇಶ್ವರ ಜಾತ್ರೆ ಇಲ್ಲೇ ನಡೆಯೋದು. ಈ ಜಾಗದಲ್ಲಿ ಕೂಡ ಅವರಿಗೆ ಒಂದು ಪೂಜೆ ಸಲ್ಲಿಸಿ ಇವತ್ತು ನಡೆಸಿರ್ತಕ್ಕಂಥ ಒಂದು ಕಾರ್ಯಕ್ರಮ ವೀಕ್ಷಕರೇ. ಅದರ ಜೊತೆಗೆ ಮತ್ತೊಬ್ಬ ನಮ್ಮ ತಾಲೂಕಿನ ಅತ್ಯಂತ ಕಿರಿಯ ವಯಸ್ಸಿನ ಕಿಶೋರ, 12 ವರ್ಷ 1 ತಿಂಗಳ ವಯಸ್ಸಿನ ಉಲ್ಲಾಸ್ ಗೌಡ, ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಬ್ಬಿನಹೊಳೆ ಸುರೇಶ್ ಗೌಡರವರ ಸುಪುತ್ರರಾಗಿರ್ತಕ್ಕಂಥ ಉಲ್ಲಾಸ್ ಗೌಡರವರು ಇವತ್ತು ಚಿಕ್ಕ ವಯಸ್ಸಿನಲ್ಲೇ
ಒಂದು ಅದ್ವಿತೀಯವಾದಂಥ ಒಂದು ತಂತ್ರಜ್ಞಾನವನ್ನು ಅವರು ಸಂಶೋಧನೆ ಮಾಡಿ ಇವತ್ತು ನಗರಗಳ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಇವತ್ತು ಟ್ರಾಫಿಕ್ ಒಂದು ಸಮಸ್ಯೆಯನ್ನು ನಾವು ಕಾಣ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲಿ ಇವತ್ತು ಪಾರ್ಕಿಂಗ್ ವ್ಯವಸ್ಥೆಗೆ ಜಾಗನೇ ಇರೋದಿಲ್ಲ, ಅಪಘಾತಗಳು ಹೆಚ್ಚಾಗ್ತಕ್ಕಂಥ ಸಂದರ್ಭ. ಸ್ವಲ್ಪ ಸಿಗ್ನಲನ್ನು ಜಂಪ್ ಆಗಿ ಮುಂದೆ ಹೋದರೆ ಕಿಲೋಮೀಟರ್ ಗಟ್ಟಲೆ ಮುಂದಕ್ಕೆ ಹೋಗಿ ವಾಪಸ್ ಬಂದು ಕಾರನ್ನ ತಿರ್ಸ್ಕೊಂಡು ಬರೋಕ್ಕೆ 1 ಗಂಟೆಗಳ ಕಾಲ ಸಮಯ ವ್ಯರ್ಥ ಆಗ್ತದೆ. ಇಂತಹ ಅಮೂಲ್ಯವಾದ ಸಮಯವನ್ನು ಮತ್ತು ಅಪಘಾತಗಳನ್ನು ತಡೆಯಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಅತ್ಯಂತ ಕಿರಿಯ ವಯಸ್ಸಿನ ಒಬ್ಬ ನಮ್ಮ ಉಲ್ಲಾಸ್ ಗೌಡ, ಅಬ್ಬಿನಹೊಳೆ ಗ್ರಾಮದ ಹಿರಿಯೂರು ತಾಲೂಕಿನ ಉಲ್ಲಾಸ್ ಗೌಡ ಅವರು, ವಿಶೇಷವಾಗಿ ನಮ್ಮ ಪಕ್ಷದ ನಾಯಕರ ಮಗನಾಗಿರ್ತಕ್ಕಂಥ ಉಲ್ಲಾಸ್ ಗೌಡ ಅವರು ಈ ಏನು ಯೂಟರ್ನ್ ಸಿಸ್ಟಮ್, ಕಾರ್ ಸಿಸ್ಟಮನ್ನು ಸಂಶೋಧನೆ ಮಾಡಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡಿಗೆ ಇವತ್ತು ದಾಖಲಾಗಿದ್ದಾರೆ. ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ಮತ್ತು ನಮ್ಮ ಪಕ್ಷದ ಪರವಾಗಿ, ಈ ನಾಡಿನ ಪರವಾಗಿ ಅವರಿಗೆ ನಾವು ತುಂಬು ಹೃದಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಅವರಿಗೆ ಜನ್ಮ ನೀಡಿರ್ತಕ್ಕಂಥ ತಂದೆಯವರು ಸುರೇಶ್ ಗೌಡರು ಮತ್ತು ಅನುಪಮರವರು, ಅವರಿಗೂ ಕೂಡ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ.